ಫ್ರೆಂಡ್ಸ್, ನಮಸ್ಕಾರಪ್ಪ ಎಲ್ಲರಿಗೂ. ಇವತ್ತೊಂದು ಬೇರೆ ಜಾಗಕ್ಕೆ ಬಂದೀವಿ ವಿಡಿಯೋ ಮಾಡೋಕ್ಕೆ. ಯಾಕಂದ್ರೆ ಒಂದ ಕಡೆ ಮಾಡ್ರಿ ಎಲ್ಲ ಜನರಿಗೆ ಬೇಜಾರಾಕೈತಿ. ಈಗ ಒಂದು ಮೇನ್ ಒಂದು ಸುದ್ದಿ ತಂದೀನಿ. ಯಾಕಂದ್ರೆ ನಾನು ಆ ಪ್ರೊಫೆಷನ್ದಾಗ ಇರೋವ, ಅದಕ್ಕೆ ಈಗಿನ ಜನ್ರೇಷನ್ ಹುಡುಗರ ಮೆಂಟಾಲಿಟಿ ಹೆಂಗೈತಪ್ಪ ಅನ್ನೋಂಥದ್ದು ನಿಮಗೆ ತಿಳಿಸ್ಕೊಡ್ತೀನಿ. ಈ ಎಕ್ಸಾಮ್ ಟೈಮ್ದಾಗ ಪರೀಕ್ಷೆ ಇರ್ತಾವಲ್ಲ, ಪರೀಕ್ಷೆ ಇದ್ದಾಗ ಹುಡುಗರ ಮೆಂಟಾಲಿಟಿ ಯಾವ್ಯಾವ ಸ್ಟ್ಯಾಂಡರ್ಡ್ದಾಗ ಏನೇನು ಲೆವೆಲ್ ಇರ್ತೈತೆ ಅನ್ನುವಂಥದ್ದು ಹೇಳ್ಕೊಡ್ತೀನಿ. ಈಗ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಹುಡುಗರು ಎಕ್ಸಾಮ್ ಬರಿಬೇಕಾಗಿರ್ತೈತೆ ಅವ್ರಿಗೆ. ಅವಾಗ ಅವ್ರ ಮೆಂಟಾಲಿಟಿ ಹೆಂಗಿರ್ತೈತೆ ಅಂತಂದ್ರೆ, ನನಗೆಲ್ಲ ಬರ್ತೈತಿ, ಈಸಿ ಐತಿ, ನಾ ಬರಿತೀನಿ, ಇಷ್ಟೇ ಇರ್ತಾವೆ. 5, 6, 7 ಓದುವಂಥ ವಿದ್ಯಾರ್ಥಿಗಳು, 5ನೇತೆ, 6ನೇತೆ, 7ನೇತೆ ಓದುವಂಥ ವಿದ್ಯಾರ್ಥಿಗಳು, ಅವ್ರ ಮನಸ್ಸು ಯಾವ ರೀತಿ ಇರ್ತೈತೆ ಅಂತಂದ್ರೆ, ಎಕ್ಸಾಮ್ ಸನಿಪ್ ಬಂದಾಗ ಈ ಕ್ವಶನ್ ಮಾಡ್ಕೋಬೇಕು ನೋಡಿ, ಮಾಡೋಕೆ ಬರೋಂಗಿಲ್ಲಪ್ಪ, ಆಯಿತು ಹೆಂಗಾರ ಬರೋಣ ಅಂತ. ಅದ ನಾವು ಹೈಸ್ಕೂಲ್ ಬಂದಾಗ 8, 9, 10 ವಿದ್ಯಾರ್ಥಿಗಳ ತಲೆ ಒಳಗೆ ಒಂದೇ ಒಂದು ಪ್ರಶ್ನೆ ಏನು ಓಡ್ತೈತಪ್ಪ ಅಂತಂದ್ರೆ, ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಅವನು ಇಷ್ಟ. ಈಗಿನ ಹೇಳ್ತಾನೆ, ಈಗಿನ ಜನ್ರೇಷನ್, ನಮ್ಮ ಜನ್ರೇಷನ್ ನಾವೆಲ್ಲ ಅದೇ ರೀತಿ ಫಸ್ಟ್ PUC ಮತ್ತು ಸೆಕೆಂಡ್ PUC ಅಥವಾ PUC ಲೆವೆಲ್ಗೆ ಬರ್ತಾರಲ್ಲ, ಅವ್ರ ಮೆಂಟಾಲಿಟಿ, ಈಗಿನ ವಿದ್ಯಾರ್ಥಿಗಳ ಮೆಂಟಾಲಿಟಿ ಹೆಂಗೈತಪ್ಪ ಅಂತಂದ್ರೆ, 4 ಲೆಸನ್ ಮುಗಿದ್ರೆ ಪಾಸ್ ಆಗಿಬಿಡ್ತೀವಲ್ಲಪ್ಪ ಹಿಂಗೆ. ಡಿಗ್ರಿಗೆ ಹೋಗ್ತಾರೆ, ಡಿಗ್ರಿ 1ನೇ ವರ್ಷ ಇರ್ತೈತಿ. ಡಿಗ್ರಿ 1ನೇ ವರ್ಷ ಇದ್ದಾಗ ಹಿಂದಿನ ದಿನ ಕೇಳ್ತಾರೆ ಫ್ರೆಂಡ್ಸ್, ಗೆಳತಿಯರಿಗೆ ಕೇಳ್ತಾರೆ, ನಾಳೆ ಯಾವ ಎಕ್ಸಾಮ್ ಐತಿ. ಒಂದು ಡಿಗ್ರಿ ಫೈನಲ್ ಇರುವಂಥ ವಿದ್ಯಾರ್ಥಿಗಳು, ಅವ್ರ ಮನಸ್ತಾಪ ಹೆಂಗಿರ್ತೈತೆ ಅಂತಂದ್ರೆ, ಏನು ಮಾತಾಡ್ತಾರೆ ಗೊತ್ತೈತೆ, ಗೆಳತಿಯನ್ನ ಬೈತಾರೆ, ಅಲ್ಲೇ ಇವತ್ತು ಎಕ್ಸಾಮ್ ಐತಂತ ಹೇಳಬಾರ್ದು, ಅವನು ಪೆನ್ ಸತಕ್ಕೆ ತಂದಿಲ್ಲ ಇವತ್ತು, ಏನು ಅವನಂತ ಹಿಂಗೆ. ಈ ಮನಸ್ಥಿತಿ ಯಾಕೆ ವಿದ್ಯಾರ್ಥಿಗಳಿಗೆ ಬರಾಕತ್ತಪ್ಪ ಅಂತಂದ್ರೆ, ಜನ್ರೇಷನ್ ಚೇಂಜ್ ಆಗೈತಿ. ಅವರು ಈಗ ಟೆಕ್ನಾಲಜಿ ಬಂದಾವು, ಮೊಬೈಲ್ಗಳು ಬಂದಾವು, ಲ್ಯಾಪ್ಟಾಪ್ಗಳು ಬಂದಾವು. ಅದರಿಂದ ಪರೀಕ್ಷೆ ಬಗ್ಗೆ ಪರಿಪೂರ್ಣ ಜ್ಞಾನವನ್ನೆಲ್ಲ ಕಳ್ಕೊಂಡಾರ. ಎಲ್ಲರೂ ನಾ ಹೇಳ್ತಾ ಇಲ್ಲ, ಆದರೆ 60% ವಿದ್ಯಾರ್ಥಿಗಳಿಗೆ ಪರಿಸ್ಥಿತಿ ಇದೇ ರೀತಿ ಇದೆ. ದಯವಿಟ್ಟು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಆಗಲಿ, ನಂದು ಫೇಸ್ಬುಕ್ ಐತಿ, ನಮ್ಮ ಇನ್ಸ್ಟಾಗ್ರಾಮ್ ಐತಿ, ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ